ಹರೇ ರಾಮ. ಕರುಣರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ರೂಪವಾಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲೆನ್ನ ಮಾನಸದಿ. ಆ ಸದ್ಗುರುವಿರಲಿ ಎಲ್ಲರ ಮಾನಸದಿ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂ ತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಮೊಟ್ಟ ಮೊದಲು ಇಂದಿನ ಕಾರ್ಯಕ್ರಮಗಳ ಮೂಲ, ಹೆಚ್ಚೇಕೆ ಮಠದ ಮೂಲ, ಅಷ್ಟು ಮಾತ್ರವಲ್ಲ ನಮ್ಮ ನಿಮ್ಮೆಲ್ಲರ ಬದುಕಿನ ಮೂಲ, ಸೃಷ್ಟಿಗೆ ಮೂಲ. ಅದು ಪ್ರಭು ಶ್ರೀರಾಮನ ಪಾದಗಳು. ಅಲ್ಲಿಂದ ಈ ಜಗತ್ತು, ಅಲ್ಲಿಂದಲೇ ಜೀವನ. ಆ ದಿವ್ಯ ಚರಣಗಳನ್ನು ಹೃದಯದಲ್ಲಿ ಇಟ್ಟುಕೊಂಡು ಭಾಗವತ ವರ್ಣನೆ ಮಾಡುವ ಹಾಗೆ ನಮ್ಮ ನಿಮ್ಮ ಸಲುವಾಗಿ, ಅಂದರೆ ಜೀವಗಳ ಸಲುವಾಗಿ ದಂಡಕೆಯ ಮುಳ್ಳುಗಳಿಂದ ವಿದ್ಧವಾದ ಪಾದಗಳು ಅಂತ. ಅಗತ್ಯ ಇರಲಿಲ್ಲ. ಇಲ್ದಿದ್ರೆ ದೇವರು ದಂಡಕಾರಣ್ಯರೇ ತಿರುಗಾಡಬೇಕು ಅಂತಿರಲಿಲ್ಲ. ದಂಡಕಾರಣ್ಯದಲ್ಲಿ ಯಾಕೆ ಸಂಚಾರ ಮಾಡಿದ್ದು ಅಂದರೆ ಜೀವಲೋಕದ ಉದ್ಧಾರಕ್ಕಾಗಿ, ಜೀವಲೋಕದ ರಕ್ಷಣೆಗಾಗಿ. ಅಂತಹ ವಿದ್ಧಂ ದಂಡಕ ಕಂಟಕೈ, ದಂಡಕಾರಣ್ಯದ ಮುಳ್ಳುಗಳಿಂದ ಚುಚ್ಚಲ್ಪಟ್ಟ, ಆದರೆ ನಮ್ಮ ಜೀವನದ ಮುಳ್ಳುಗಳನ್ನು, ನಮ್ಮ ಹೃದಯದ ಜೀವದ ಮುಳ್ಳುಗಳನ್ನು ತೆಗೆಯುವ ಆ ರಾಮನ ಚರಣಗಳನ್ನು ಮೊದಲಿಗೆ ಧ್ಯಾನಿಸ್ತೇವೆ. ಇಂದು ಉಪ್ಪಿನಂಗಡಿ ಮಂಡಲದ ಗುರುಸೇವೆ, ರಾಮಸೇವೆ, ಉಜಿರೆ, ವೇಣೂರು, ಉರುವಾಲು, ಉಪ್ಪಿನಂಗಡಿ, ಮಾಣಿ, ಕಬಕ ಈ 6 ವಲಯಗಳು ಇಂದು ಈ ಸೇವೆಯಲ್ಲಿ ಭಾಗಿ. ನಾಳೆ ಮತ್ತು ಉಳಿದ ವಲಯಗಳು ಸೇವೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾವೆ. ಮಂಡಲದ ಕಾರ್ಯಕ್ರಮ, ಮಂಡಲದ ಭಿಕ್ಷೆ ಇಂದಿಲ್ಲಿ ನಡೀತಾ ಇರತಕ್ಕಂಥದ್ದು. ಈ ಮಂಡಲ ಶಬ್ದಕ್ಕೆ ತುಂಬ ಒಳ್ಳೆಯ ಅರ್ಥ ಇದೆ. ಮಂಡಲ ಎಂದರೆ ವೃತ್ತ ಎಂದರ್ಥ. ಸೂರ್ಯಮಂಡಲ ಅಂತ ಹೇಳ್ತೇವೆ ನಾವು, ನೋಡಿ, ಆದಿತ್ಯ ಮಂಡಲ ಅಂತ. ವೃತ್ತ ಎಂಬುದಾಗಿ ಅದಕ್ಕೆ ಅರ್ಥ ಅಂತ. ಏನಪ್ಪ ವೃತ್ತಕ್ಕೂ ಸಂಘಟನೆಗೂ ಸಂಬಂಧ ಅಂದರೆ, ಒಂದು ಮಧ್ಯ ಬಿಂದು ಇದೆ, ಅದರ ಸುತ್ತ ಒಂದು ವೃತ್ತವನ್ನು ಬರೆಯಲಾಗಿದೆ. ಆ ವೃತ್ತದೊಳಗೆ ಇರುವವರು ಅವರೆಲ್ಲ ಮಂಡಲದವರು. ಮಧ್ಯಬಿಂದು ಅದು ಗುರು ಮತ್ತು ರಾಮ, ಅದೇ ಬಿಂದು, ರಾಮನೇ ಬಿಂದು, ಅಲ್ಲಿಂದ ಗುರು. ಒಂದು ವೃತ್ತ ಸುತ್ತ ಬರೆದ್ರೆ ಅದರೊಳಗಿರುವವರು ನೀವು ಅಂತ. ವಲಯ, ಈ ಗುರುತ್ವಾಕರ್ಷಣ ವಲಯ ಅಂತ ಹೇಳ್ತಾರಲ್ಲ, ಅದನ್ನು ನಾವು ಯಾವಾಗಲೂ ನೆನಪು ಮಾಡ್ಕೊಡ್ತಾ ಇರ್ತೇವೆ. ಈ ಆಕಾಶ ಕಾಯಗಳಿಗೆ ಒಂದು ಗುರುತ್ವಾಕರ್ಷಣ ವಲಯ ಅಂತ ಇರ್ತದೆ ನೋಡಿ ಅಂತ. ಮಂಡಲವೇ ಅದೊಂದು ಅಂತ. ಈಗ ಸೂರ್ಯಮಂಡಲ ಅಂತ ತಗೊಳ್ಳಿ ನೀವೀಗ, ಸರ್ವ್ಯೂಹ ಅಂತ ತಗೊಂಡ್ರೆ ಅದು
ಆ ಸೂರ್ಯನ ಪ್ರಭಾವಲಯ ಇರ್ತಕ್ಕಂಥ ಒಂದು ಪರಿಸರ ಅಂತ. ಅದರೊಳಗೆ ಯಾವ ಗ್ರಹ ಇದ್ದರೂ, ಉಪಗ್ರಹ ಇದ್ದರೂ ಸೂರ್ಯ ಹಿಡಿದಿಟ್ಕೊಳ್ತಾನೆ. ಸೂರ್ಯನ ಸುತ್ತ ಸುತ್ತುತ್ತವೆ ಅವು ಅಂತ. ಹಾಗೆ ಈ ಮಠ ಇದೆಯಲ್ಲ, ಈ ಶಿಷ್ಯವರ್ಗವನ್ನು ಹಿಡಿದಿಟ್ಟುಕೊಂಡಿದೆ. ಆ ಗುರುಪೀಠದ ಸುತ್ತ ಸುತ್ತಬೇಕು ಇಡೀ ಶಿಷ್ಯವರ್ಗ. ಆ ರಾಮ ಸನ್ನಿಧಿಯ ಸುತ್ತ, ಗುರು ಪರಂಪರೆ ಸುತ್ತ ಸುತ್ತಾ ಇರಬೇಕು ಅಂತ. ಯಾಕೆ ಸುತ್ತಬೇಕು ಅಂದರೆ ಅಲ್ಲಿಂದ ಬೆಳಕು ಬರ್ತದೆ ಅಂತ. ಸೂರ್ಯನಿಂದ ಭೂಮಿಗೆ ಏನು, ಭೂಮಿ ಯಾಕೆ ಸೂರ್ಯನ ಸುತ್ತ ಸುತ್ತಬೇಕು ಅಂದರೆ ಸೂರ್ಯ ಬೆಳಕು ಕೊಡ್ತಾನೆ. ಅಲ್ಲಿಂದಲೇ ಹಗಲು ರಾತ್ರಿಗಳಾಗುವಂಥದ್ದು, ಅಲ್ಲಿಂದಲೇ ಜೀವನ ನಡೆಯುವಂಥದ್ದು. ಹಾಗಾಗಿ ತನ್ನ ಕಕ್ಷೆಯನ್ನು ಬಿಟ್ಟು ಹೋಗೋದಿಲ್ಲ ಭೂಮಿ. ತನ್ನ ಕಕ್ಷೆಯಲ್ಲಿಯೇ ನಿರಂತರವಾಗಿ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಾ ಇರ್ತದೆ ನೋಡಿ ಅಂತ. ಅಂಥದ್ದೊಂದು ವ್ಯವಸ್ಥೆ ಇದು. ಒಂದು ಅದನ್ನೇ ಹೊರುವಂಥ ವ್ಯವಸ್ಥೆ. ಇದಕ್ಕೊಂದು ಕೇಂದ್ರ ಇದೆ. ಆ ಕೇಂದ್ರಕ್ಕೊಂದು ಶಕ್ತಿ ಇದೆ. ಆ ಶಕ್ತಿ ಹಿಡಿದಿಟ್ಕೊಂಡಿದೆ. ಅದು ಬೆಳಕನ್ನು ಚೆಲ್ತದೆ, ಬೆಳಕನ್ನು ಸೂಸ್ತದೆ. ಅದರ ಬೆಳಕಿನಿಂದ ನಮ್ಮ ಬದುಕು ಬೆಳಗುವಂಥದ್ದು. ನಮಗದು ಗೊತ್ತಿಲ್ಲದೆ ಇರಲಿ. ಈಗ ಇಲ್ಲಿ ಸೂರ್ಯ ಕಾಣ್ತಾ ಇಲ್ಲ, ಅದು ಸೂರ್ಯನ ಬೆಳಕಿದೆ ಇಲ್ಲಿ. ಒಂದು ವೇಳೆ ಸೂರ್ಯಮಂಡಲ ನೋಡದೇ ಇದ್ದವನಿದ್ದರೆ, ಅಂಥವ್ರು ಯಾರು ಇರಲಿಕ್ಕಿಲ್ಲ, ಸೂರ್ಯಮಂಡಲದ ಪರಿಚಯ ಇಲ್ಲದೆ ಇರ್ಬೋದು ಅವನಿಗೆ. ಅದು ಬೆಳಕನ್ನು ಅನುಭವಿಸ್ತಾನು, ಬೆಳಕಿನ ಲಾಭವನ್ನು ಪಡ್ಕೊಳ್ತಾನೆ. ಹಾಗೆ ಸಮಾಜದಲ್ಲಿ ಅಂಥ ಅಜ್ಞಾನಗಳು ಇರ್ಬೋದು, ಸೂರ್ಯಮಂಡಲ ಗೊತ್ತಿಲ್ಲದೆ ಇರುವಂಥವ್ರು. ಅಂದರೆ ರಾಮನೆಂಬ ಸೂರ್ಯಮಂಡಲ ಅಥವಾ ಮಠವೆಂಬ ಸೂರ್ಯಮಂಡಲ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಇರ್ಬೋದು. ಆದರೆ ಅವರೂ ಪ್ರಸಾದ ಭಾಗಿಗಳು, ಅವರೂ ಅನುಗ್ರಹ ಭಾಗಿಗಳು. ಅವ್ರಿಗೂ ಪ್ರಯೋಜನ ಆಗ್ತಾ ಇದೆ, ಅವ್ರಿಗೂ ಫಲ ಬರ್ತಾ ಇದೆ. ಇಲ್ಲಿ ಬರುವವರಿಗೆ ಮಾತ್ರ ಅಲ್ಲ, ಬಾರದವರಿಗೂ ಫಲ ಬರ್ತಾ ಇದೆ, ಎಲ್ಲರಿಗೂ ಫಲ ಬರ್ತಾ ಇದೆ. ತಿಳಿದು ಸೇವೆ ಮಾಡೋರಿಗೂ ಫಲ ಬರ್ತಾ ಇದೆ, ತಿಳಿದೇ ಸೇವೆ ಮಾಡೋರಿಗೂ ಫಲ ಬರ್ತಾ ಇದೆ. ಭಾಗವತದಲ್ಲಿ ಉದ್ಧವ ಗೋಪಿಯರ ಬಗ್ಗೆ ಹೇಳ್ತಾನೆ. ಉದ್ಧವ ಈಗ ಔಷಧ ಇದೆಯಲ್ಲ, ಔಷಧವನ್ನು ತಿಳಿದು ಸೇವಿಸಿದ್ರೂ ಕೆಲಸ ಮಾಡ್ತದೆ, ಅದು ತಿಳಿಯದೆ ಸೇವಿಸಿದ್ರೂ ಕೆಲಸ ಮಾಡ್ತದೆ. ಗೊತ್ತಿರಲೇಬೇಕು ಅಂತಿಲ್ಲ, ಏನೋ ಗೊತ್ತಿಲ್ಲದಿದ್ರೂ ಕೂಡ ಔಷಧ ತನ್ನ ಕೆಲಸ ಮಾಡ್ತದೆ ನೋಡಿ. ಹಾಗೆ ಈ ಗುರುಸೇವೆಯನ್ನು ಅರಿತು ಮಾಡಿದವನು, ಅರಿಯದೆ ಮಾಡಿದವನು ಎಲ್ಲರೂ ಫಲಭಾಗಿಗಳು, ಎಲ್ಲರೂ ಆಶೀರ್ವಾದ ಭಾಗಿಗಳು ಅಂತ. ಈಗ ಈ ಮಂಡಲದ ಭಾಗ ಆಗಬೇಕಾದ್ರೆ ಏನು ಮಾಡಬೇಕು ಅಂದರೆ, ನೀವು ಆ ಮಂಡಲದ ಒಳಗೆ ಬರಬೇಕು ಅಂತ ಅಷ್ಟೇ ಇರೋದು ಕೆಲಸ. ಮಂಡಲದ ಹೊರಗಿದ್ದರೆ ಏನು ಮಾಡಲಿಕ್ಕಾಗೋದಿಲ್ಲ. ಈ ಸೂರ್ಯನ ಸುತ್ತ ಒಂದು ಮಂಡಲ ಇದೆಯಲ್ಲ, ಒಂದು ವ್ಯಾಪ್ತಿ ಇದೆಯಲ್ಲ, ಆ ವ್ಯಾಪ್ತಿ ಆಚೆ ಹೋದರೆ ಸೂರ್ಯನೂ ಏನೂ ಮಾಡಲಿಕ್ಕಾಗೋದಿಲ್ಲ. ಆಮೇಲೆ ಅದು ಮತ್ತೆ ಅವ್ಯವಸ್ಥೆ. ಅದು ಅದರ ಆಚೆ ಹೋದರೆ, ಈ ಪ್ರಭಾವಲಯದ, ಈ ಆಕರ್ಷಣ ವಲಯದ ಹೊರಗೆ ಹೋದರೆ ಪೂರ್ತಿ ಅವ್ಯವಸ್ಥೆ. ಅದು ಎಲ್ಲಿ ಅಲಿಬೋದು, ಏನಾಗ್ಬೋದು ಅನ್ನೋದಕ್ಕೆ ಏನು ದಿಕ್ಕು ದೆಸೆ ಇಲ್ಲ. ಇನ್ಯಾವ ಆಕಾಶ ಬಂದದಕ್ಕೆ ಘಟನೆ ಆಗ್ಬೋದು, ಏನು ಗೊತ್ತಿಲ್ಲ ಅಂತ. ಪೂರ್ತಿ ಅವ್ಯವಸ್ಥೆ ಅದು. ಆಮೇಲೆ ಅದು ಇದ್ರ ಒಳಗಿದ್ರೆ ಸುವ್ಯವಸ್ಥೆ ಅಂತ. ಅವನ ವ್ಯಾಪ್ತಿಯಲ್ಲಿದ್ದರೆ ಸುವ್ಯವಸ್ಥೆ ಅಂತ. ಹಾಗಾಗಿ ಆಗಬೇಕಾದ ಕಾರ್ಯ ಏನು ಅಂದರೆ, ಆ ಮಂಡಲದ ಒಳಗೆ ಬರಬೇಕು ಶಿಷ್ಯನಾದವನು ಅಂತ. ಅಥವಾ ಅಲ್ಲೇ ಇದ್ದೀರಿ ನೀವು, ಆ ಮಂಡಲದಿಂದ ಹೊರಗೆ ಹೋಗಬಾರ್ದು ಅಂತ, ಅದನ್ನು ಬಿಟ್ಟು ಆ ಕಡೆ ಹೋಗಬಾರ್ದು ಅಂತ. ಹೋಗಲಿಕ್ಕೆ ಸುಲಭ ಇಲ್ಲ. ಪ್ರಯತ್ನ ಪಟ್ಟು ಹೋದರೆ ಮತ್ತೆ ಬರಲಿಕ್ಕೆ ಕಷ್ಟ ಇದೆ ಅಂತ, ಮತ್ತೆ ಬರಲಿಕ್ಕೆ ಸುಲಭ ಇಲ್ಲ ಅಂತ. ಬರಬೇಕು ಅನ್ನೋ ಮನಸ್ಸಿದ್ದರೂ ಕೂಡ, ಸ್ವೀಕಾರ ಮಾಡಲಿಕ್ಕೆ ಸೂರ್ಯ ಸಿದ್ಧ ಇದ್ದರೂ ಕೂಡ ಬರಲಿಕ್ಕೆ ಸುಲಭ ಇಲ್ಲ ಅಂತ, ಬರಲಿಕ್ಕೆ ತುಂಬ ಕಷ್ಟ ಉಂಟು ಅಂತ. ಹಾಗಾಗಿ ಆ ಆಕರ್ಷಣ ವಲಯದೊಳಗೆ ನಾವು ಇರಬೇಕು ಅನ್ನೋದನ್ನು ನೆನಪಿಟ್ಕೊಳ್ಬೇಕು ನಾವು ಚೆನ್ನಾಗಿ. ಅದಕ್ಕಾಗಿ ಇದೆಲ್ಲ ಬೇಕು ಅಂತ. ಈ ಮಂಡಲ ವಲಯಗಳು ಏನು ಮಾಡ್ತವೆ ಅಂದರೆ, ಅದರೊಳಗೆ ಇರುವಂತೆ ನೋಡ್ಕೊಳ್ತವೆ ಅಂತ, ನಮಗೆ ನೆನಪನ್ನು ಕೊಡ್ತೇವೆ ಸದಾ. ನಾವು ಯಾರು, ನಾವು ಎಲ್ಲಿಗೆ ಸಂಬಂಧಪಟ್ಟವರು, ಎಲ್ಲಿಗೆ ನಡ್ಕೊಳ್ಬೇಕಾದವರು, ನಾವು ಯಾವುದು ನಮ್ಮನ್ನು ನಡೆಸುವ ಶಕ್ತಿ ಎಂಬುದನ್ನು ಆಗಾಗ ನಮಗೆ ಬೇರೆ ಬೇರೆ ನೆಪಗಳ ಮೂಲಕವಾಗಿ ನೆನಪಿಸಿಕೊಟ್ಟು ನಮ್ಮನ್ನು ಆ ವಲಯದ ಬಗ್ಗೆ ಇಡುವಂತೆ ಮಾಡ್ತೇವೆ. ಹಾಗಾಗಿ ಸಂಘಟನೆ ಬೇಕು. ಹಲವು ಪ್ರಯೋಜನಗಳಿದೆ ಸಂಘಟನೆಗೆ, ಹಲವು ಪ್ರಯೋಜನಗಳಿದೆ. ಒಂದು ಮುಖ್ಯವಾಗಿರುವಂಥದ್ದು ಇದು, ಒಳಗೊಳಗಿನ ಪ್ರಯೋಜನಗಳು ಕೂಡ ಇದೆ. ಈಗ ಭೂಮಿ ಸುತ್ತ ಚಂದ್ರ ಸುತ್ತಾನೆ, ಚಂದ್ರನಿಗೂ ಪ್ರಯೋಜನ ಇದೆ, ಭೂಮಿಗೂ ಪ್ರಯೋಜನ ಇದೆ. ಅದರಿಂದ ಹಾಗೆ ನೀವು ಪರಸ್ಪರ ಒಟ್ಟಿಗಿರ್ತೀರಿ. ಈಗ ಗುರುಪೀಠದ ಸುತ್ತ ಒಂದು ಮಹಾಮಂಡಲದ ಆ ಪರಿಧಿಯಲ್ಲಿ ಮಂಡಲ, ವಲಯ, ಹೀಗೆ ಹೋಗ್ತದೆ. ಕಾರ್ಯಕರ್ತರು ಕೂಡ ಒಬ್ರಿಗೊಬ್ಬರು ನೀವು ಜೊತೆ ಸೇರಿ ಕೆಲಸ ಮಾಡ್ತೀರಿ. ಒಬ್ರಿಗೊಬ್ರಿಗೆ ತುಂಬ ಪ್ರಯೋಜನಗಳಿದೆ. ವೈಯಕ್ತಿಕವಾಗೂ ಲಾಭಗಳಿದೆ, ಆಧ್ಯಾತ್ಮಿಕವಾಗಿ ಹೇಗೂ, ಸಂಘಟನಾತ್ಮಕವಾಗಿ ಖಂಡಿತವಾಗಿ ಲಾಭಗಳಿದೆ. ಆದರೆ ನಾನಾ ರೀತಿಯಲ್ಲಿ
ಇದರ ಪ್ರಯೋಜನಗಳಿದೆ, ನಾವು ಅದನ್ನು ಪಡ್ಕೊಳ್ಬೇಕು ಎಂಬುದನ್ನು ಈ ಸಮಯದಲ್ಲಿ ಅಪೇಕ್ಷೆ ಪಡುವಂಥದ್ದು. ಹಾಗಾಗಿ ಈ ಮಂಡಲ ಸಮಾಜವನ್ನು ನಡೆಸ್ತಾ ಇದೆ. ಸಾವಿರಾರು ಮನೆಗಳನ್ನು ಅದು ದಾರಿ ತೋರಿಸಿ ಒಟ್ಟಿಗಿದ್ದು ನಾವಿಲ್ಲಿರಬೇಕಾದವರು, ಹೀಗೆ ಹೋಗಬೇಕಾದವರು ನಾವು ಎಂಬುದನ್ನು ನೆನಪು ಮಾಡಿ ಆಗಬೇಕಾದನ್ನು ಮಾಡಿಕೊಡ್ತಾ, ಸಮಾಜಕ್ಕೆ ಏನಾಗಬೇಕು ಕಾಲಕಾಲದಲ್ಲಿ ಅದನ್ನು ಮಾಡಿಕೊಡ್ತಾ ಮುನ್ನಡೆಸ್ತಕ್ಕಂಥ ದೊಡ್ಡ ಹೊಣೆಗಾರಿಕೆ ಈ ವ್ಯವಸ್ಥೆಗಿದೆ ಅಂತ. ಹಾಗಾಗಿ ನೀವು ಇವತ್ತು ಹೊಸದಾಗಿ ಹೊಣೆಗಾರಿಕೆ ತಗೊಂಡೋರಿದ್ದೀರಿ, ಮಂಡಲದ ಜವಾಬ್ದಾರಿಯನ್ನು ಹೊಸದಾಗಿ ತಗೊಂಡೋರಿದ್ದೀರಿ. ತುಂಬ ಸಂತೋಷವೇ. ಎಲ್ಲ ಒಳ್ಳೆ ಮುಖಗಳು. ನಮ್ಮ ಅರವಿಂದ ಅವನನ್ನು ಕಾರ್ಯಕರ್ತ ಅಂತಲೇ ಗುರುತ ಮಾಡುವಂಥದ್ದು, ಒಬ್ಬ ಕಾರ್ಯಕರ್ತನಾಗಿ ಗುರುತಿಸಿಕೊಂಡಿರ್ತಕ್ಕಂಥವನು. ಅವನ ನೇತೃತ್ವದಲ್ಲಿ ಒಂದು ಒಳ್ಳೆ ತಂಡ, ಅನುಭವಿಗಳು ಇದ್ದಾರೆ, ಅದರಲ್ಲಿ ಯುವಕರು ಕೂಡ ಇದ್ದಾರೆ, ಅಂಥ ತಂಡ ಇದೆ. ನಿಮಗೆ ಆಶೀರ್ವಾದ. ಈ ದಿಕ್ಕಿನಲ್ಲಿ ಸಮಾಜವನ್ನು ಮುನ್ನಡೆಸಿ, ಯಾರೂ ಮಂಡಲದ ಹೊರಗೆ ಹೋಗದಂತೆ, ಎಲ್ಲ ಮಂಡಲದ ಒಳಗೆ ಉಳಿಯುವಂತೆ, ಇರಬೇಕಾದಲ್ಲಿ ಇರುವಂತೆ, ಅವರವರ ಕಕ್ಷೆಯನ್ನು ಯಾರು ಬಿಡದಂತೆ ತಮ್ಮ ತಮ್ಮ ಕಕ್ಷೆಯಲ್ಲಿ ಇರುವಂತೆ ಮತ್ತು ಲಾಭವನ್ನು ಪಡ್ಕೊಳ್ಳುವಂತೆ, ಸೂರ್ಯನಿಂದ ಬರುವ ಬೆಳಕನ್ನು ಭೂಮಿ ಪಡ್ಕೊಳ್ಳುವ ಹಾಗೆ ಗುರುಪೀಠದ ಅನುಗ್ರಹವನ್ನು ಎಲ್ಲರೂ ಪಡ್ಕೊಳ್ಳುವಂತೆ ಮಾಡಬೇಕಾದ ಹೊಣೆಗಾರಿಕೆ ನಿಮಗಿದೆ. ಅದಕ್ಕೆ ಆಶೀರ್ವಾದ ಇದೆ ನಿಮಗೆ. ನಿಮ್ಮ ಜೊತೆಯಲ್ಲಿ ಗುರುಪೀಠ ಇದೆ, ಬೇರೆ ಸಂಸ್ಥೆಗಳಂತೆ ಅಲ್ಲ ಇದು. ಇದರ ಹಿಂದೆ ತುಂಬ ಒಂದು ಭದ್ರ ಬುನಾದಿ ಇದೆ ಅಂತ. ಗುರುಪೀಠ ರಾಮದೇವರ ದೊಡ್ಡ ಆಶೀರ್ವಾದ, ಶಂಕರಾಚಾರ್ಯರ ಸಂಕಲ್ಪ ಇರತಕ್ಕಂಥ ಒಂದು ಅದ್ಭುತವಾದ ವ್ಯವಸ್ಥೆಯ ಭಾಗವಾಗಿ ನೀವು ಕೆಲಸ ಮಾಡ್ತಾ ಇರುವಂಥದ್ದು. ಮಾಡಿ ಸಮಾಜದ ಭವಿಷ್ಯತ್ತನ್ನು ಗಮನದಲ್ಲಿಡಿ. ಸಮಾಜ ಉಳಿಬೇಕು, ಸಮಾಜ ಬೆಳಿಬೇಕು, ಅತ್ಯಂತ ಮುಖ್ಯವಾಗಿ ಸಮಾಜ ಬೆಳಿಬೇಕು, ಸಮಾಜ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು. ಅದಕ್ಕಿರುವ ಎಲ್ಲ ಕಾರ್ಯಗಳನ್ನು ಮಾಡಬೇಕು ಎಂಬುದಾಗಿ ಈ ಸಮಯದಲ್ಲಿ ನಿಮಗೆ ಆಶೀರ್ವಾದ ಪೂರ್ವಕವಾಗಿ ಹೇಳ ಬಯಸ್ತೇವೆ. ಅಂಗಸಂಸ್ಥೆಗಳು ನಮ್ಮ ಮನೆಗೆ ಒಳ್ಳೆಯದಾಗಬೇಕು. ಈ ನಮಗೆ ನಮ್ಮ ಮನೆ ಅಂತಿಲ್ಲ, ನಾನು ಬಿಟ್ಟು ಬಂದಿದ್ದೆ ನಾವು ಅದನ್ನು. ಎಲ್ಲ ಮನೆಗಳು ನಮ್ಮ ಮನೆಗಳೇ, ಆದರೂ ನಮ್ಮ ಮನೆಗೆ ಆಶೀರ್ವಾದ ಮಾಡ್ತಕ್ಕಂಥ ಸಂದರ್ಭ ಇವತ್ತು ಬಂದಿದೆ ನೋಡಿ ಅಂತ. ಹೆಸರು ಹಾಗೆ ಇಡಲಾಗಿದೆ ಅದಕ್ಕೆ ಅಂತ. ಹಾಗೆ ಶ್ರೀ ಭಾರತಿ ವಿದ್ಯಾಸಂಸ್ಥೆ ರುವಾಲು, ಅಲ್ಲಿಗೂ ವಿಶೇಷ ಆಶೀರ್ವಾದಗಳು. ತುಂಬ ಸವಾಲುಗಳಿದೆ ಆ ಸಂಸ್ಥೆಯ ಮುಂದೆ, ಆ ಸಂಸ್ಥೆಗೂ ವಿಶೇಷ ಆಶೀರ್ವಾದಗಳು. ಮಾಣಿಮಠ 4 ಸಂಸ್ಥೆಗಳಿಂದ ಒಳಗೊಂಡಿರ್ತಕ್ಕಂಥ ಮಾಣಿಮಠ, ಅಲ್ಲಿ ಗೋಶಾಲೆ ಇದೆ, ಕುದುರೆಬೆಟ್ಟು ಸ್ಥಳ ಇದೆ, ಪಾಠಶಾಲೆ ಇದೆ, ಅಲ್ಲಿಗೂ ಆಶೀರ್ವಾದಗಳು. ಹಾಗೆ ಎಲ್ರಿಗೂ, ಇಲ್ಲಿ ಸೇರಿರ್ತಕ್ಕಂಥ ಎಲ್ರಿಗೂ ಆಶೀರ್ವಾದಗಳು. ಇವತ್ತು ತುಳಸಿ ಅರ್ಚನೆ ಕೂಡ ಇವತ್ತು ಪ್ರತಿ ಗುರುವಾರ ನಡೀತಾ ಇದೆಯಲ್ಲ, ಇವತ್ತು ಕೂಡ ಉಪ್ಪಿನಂಗಡಿ ಮಂಡಲದ ಕಾರ್ಯಕ್ರಮ ಇರುವಾಗಲೇ ಇದೆ. ಅದು ಕೂಡ ಈ ತುಳಸಿ ಅರ್ಚನೆ ಸೇರಿ ಬಂದಿದೆ. ಉಪ್ಪಿನಂಗಡಿಯ ಈ ಮಂಡಲಕ್ಕೆ ಒಂದು ವಿಶೇಷ ಸೇವಾವಕಾಶ ಒಟ್ಟಿಗೆ ಪ್ರಾಪ್ತ ಆಗಿದೆ ಅಂತ, ತುಳಸಿ ಅರ್ಚನೆಯ ರೂಪದಲ್ಲಿ ಅಂತ. ನಮಗೆ ಈ ತುಳಸಿಯ ರಾಶಿಗಳನ್ನು ನೋಡುವಾಗ ಈ ಸಂಘಟನೆಯಿಂದ ನೆನಪಾಗೋದು ಮತ್ತೆ ಅಂತ. ಈ ಒಂದೊಂದು ತುಳಸಿ ನೀವೆಲ್ಲ ಅಂತ, ಈ ಸಂಘಟನೆಯಿಂದ ಅರ್ಚನೆ ಅಂತ ಆಗಿದ್ದೆ. ನೋಡಿ ಪೂರ್ತಿ ಒಂದು ರಾಶಿ ಆಯ್ತದ ಅಂತ, ಒಟ್ಟಾಯ್ತು, ಒಂದಾಯ್ತು. ನೋಡಿ ಎಷ್ಟು ಚಂದ ಕಾಣ್ತದೆ ನೋಡ್ಲಿಕ್ಕೆ. ಯಾರ್ಯಾರ ಮನೆ ತುಳಸಿಗಳಿದೆಯೋ ಅಲ್ಲಿ, ಎಲ್ಲೆಲ್ಲಿಂದ ಬಂದಿದೆಯೋ, ಒಂದು ಕಡೆಯಿಂದ ಬಂದಿರೋಂಥದ್ದಲ್ಲ, ದೂರದಿಂದ ಎಲ್ಲೆಲ್ಲಿಂದಲೋ ಆ ತುಳಸಿಗಳು ಬಂದಿದ್ದಾವೆ ಅಂತ. ಇಲ್ಲಿ ಒಂದು ಸಮನ್ವಯ ಆಗಿದೆ ನೋಡಿ, ಮಠದಲ್ಲಿ ಒಂದು ಸಮನ್ವಯ ಆಗಿದೆ. ಇದೇ ಸಂಘಟನೆ ಅಂದರೆ ಅಂತ. ಒಂದು ವಿಶೇಷ ಏನು ಅಂದರೆ, ಈ ತುಳಸಿಗಳು ವಿಷ್ಣು ಸ್ವರೂಪನಾದ ಗುರುವಿಗೆ ಅರ್ಚನೆಗೊಂಡಿವೆ ಅಂತ. ನೀವೆಲ್ಲ ಹಾಗಾಗಬೇಕು ಅಂತ, ನೀವೆಲ್ಲ ಗುರು ಸಮರ್ಪಿತರಾಗಬೇಕು. ಗುರುವೇ ವಿಷ್ಣು, ಗುರುವೇ ಶ್ರೀಮನ್ನಾರಾಯಣ. ಗುರು ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ. ಜ್ಯೋತಿಷದಲ್ಲಿ ಮಹಾವಿಷ್ಣುವನ್ನು ಚಿಂತನೆ ಮಾಡುವಂಥದ್ದು ಗುರುಗ್ರಹದ ಮೂಲಕವಾಗಿ. ಜೀವೋ ಮಹಾವಿಷ್ಣು ಅಂತ ಗುರುಗ್ರಹದ ಮೂಲಕವೇ ಮಹಾವಿಷ್ಣುವನ್ನು ಚಿಂತನೆ ಮಾಡ್ತಾರೆ ಜ್ಯೋತಿಷದಲ್ಲಿ. ಹಾಗಾಗಿ ಗುರು ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ. ಗುರು ಸ್ವರೂಪನಾದ ವಿಷ್ಣುವಿನ ಅರ್ಚನೆಗೆ ಸಂದ ತುಳಸಿಗಳಂತೆ ನೀವಾಗಬೇಕು ಅಂತ, ನೀವೆಲ್ಲ ಅಂತ. ಒಂದು ತುಳಸಿ ಅದು ಒಳ್ಳೆ ವಂಶದಲ್ಲಿ ಹುಟ್ಟಿದೆ. ಅದು ಈ ತುಳಸಿಗಳಿದೆಯಲ್ಲ, ಇದು ಯಾವುದೋ ಕಳ್ಳಿ ಗಿಡದಲ್ಲಿ ಹುಟ್ಟಿಲ್ಲ, ಇದು ತುಳಸಿ ಗಿಡದಲ್ಲಿ ಹುಟ್ಟಿದೆ ಇದು ಅಂತ. ತುಂಬ ಶ್ರೇಷ್ಠವಾಗಿರುವಂಥದ್ದು. ನೀವು ಎಲ್ಲ ಹಾಗೆ ಅಲ್ವಾ ಅಂತ. ತುಂಬ ಒಳ್ಳೊಳ್ಳೆ ವಂಶದಲ್ಲಿ ಹುಟ್ಟಿದ್ದೀರಿ ನೀವು. ಸರ್ಕಾರ ನಿಮ್ಮನ್ನು ನೋಡೋ ದೃಷ್ಟಿ ಬೇರೆ ಇರ್ಬೋದು, ಆದರೆ ಪರಂಪರೆಯ ದೃಷ್ಟಿಯಿಂದ ಅಥವಾ ಒಂದು ನಿಜಗಣ್ಣಿನಿಂದ ನೋಡೋದಾದರೆ ತುಂಬ ಒಳ್ಳೆ ಪರಂಪರೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ನೀವೆಲ್ಲರೂ ಕೂಡ ಅಂತ. ಅಪರೂಪದ ತಳಿಗಳು. ತುಳಸಿ ಹಾಗೆ
ತುಳಸಿಯನ್ನು ಎಲ್ಲ ಕಡೆ ಇರೋದಿಲ್ಲ. ತುಳಸಿ ಸಂಖ್ಯೆ ಅದಕ್ಕೇನು ಬಹುಮತ ಬರೋದಿಲ್ಲ ತುಳಸಿಗೆ ಯಾವಾಗಲೂ. ಈ ಸಸ್ಯಗಳ ರಾಜ್ಯದಲ್ಲಿ ಏನಾದ್ರು ಮತದಾನ ಮಾಡಿದರೆ ತುಳಸಿಗೆ ಯಾವಾಗಲೂ ಬಹುಮತ ಬರಲಿಕ್ಕಿಲ್ಲ. ಎಷ್ಟು ತುಳಸಿ ಇರ್ಬೋದು? ನೀವೆಷ್ಟಿದ್ದೀರೋ ಅಷ್ಟೇ ಇರ್ಬೋದು ಅಂತ. ಒಟ್ಟು ಸಮಾಜದಲ್ಲಿ ನೀವೆಷ್ಟಿದ್ದೀರಿ ಅಷ್ಟೇ ಇರ್ಬೋದು ಅಂತ, ಅದಕ್ಕಿಂತ ಹೆಚ್ಚಿಲ್ಲ ನೋಡಿ ಅಂತ. ಆದರೆ ತುಂಬ ಮಂಗಲ ವಸ್ತು, ಒಳ್ಳೆ ಹಿನ್ನೆಲೆಯಿಂದ ಬಂದಿರತಕ್ಕಂಥದ್ದು ನೋಡಿ. ಆ ತುಳಸಿ ಅದು ವಿಷ್ಣುವಿಗೆ ಸಲ್ಲಬೇಕು. ಅದು ಇನ್ನೆಲ್ಲಿಯೋ ಹೋಗಿ ಬಿದ್ದರೆ ಅದು ಅದಕ್ಕೆ ಸಲ್ಲುವಂಥದ್ದಲ್ಲ, ಅದಕ್ಕೆ ಸರಿಯಲ್ಲ ಅದು ಅಂತ ನಿಮಗೆ ಆ ಎಚ್ಚರ ಇರಬೇಕು ಅಂತ. ನಾನು ತುಳಸಿ ಅಂತ ಗೊತ್ತಿರಬೇಕಲ್ಲ, ನಾನು ಇಂಥವನು, ಇಂಥ ಪರಂಪರೆಯಿಂದ ಬಂದವನು ಅಂತ. ನೀವು ಎಲ್ಲಿಯೋ ಹೋಗಿ ಅದು ಬೀಳುವಂತೆ, ಪತನವಾಗುವಂತೆ ಆಗಬಾರ್ದು ಅಂತ ನಾವು ಸ್ಥಳಗಳನ್ನು ನೆನ್ಪು ಮಾಡ್ಕೊಳ್ಳೋದಿಲ್ಲ, ನೆನ್ಪು ಮಾಡ್ಕೊಳ್ಬೇಕಾಗಿರುವಂಥದ್ದಲ್ಲ. ಎಲ್ಲಿಯೂ ಹೋಗ್ಬೋದಲ್ಲ, ಈ ತುಳಸಿ ಎಲ್ಲಿ ಬೇಕಾದ್ರೂ ಹೋಗಿ ಬೀಳ್ಬೋದಲ್ಲ ಅಂತ. ಹಾಗೆ ಆಗಬಾರ್ದು ನಾವು ಅಂತ. ಅದರ ಸ್ಥಾನಕ್ಕೆ ಅದು ಹೋಗಬೇಕು ಅಂತ. ವಿಷ್ಣುವಿನ ಪಾದಕಮಲ ಅಂತ ಅಲ್ಲಿಗೆ ಸಲ್ಲಿಕ್ಕಿರುವಂಥದ್ದು ಅಂತ. ನೀವುಗಳು ಕೂಡ ಹಾಗೆ ಅಂತ. ನಿಮ್ಮ ಪರಂಪರೆ ನೆನಪು ನಿಮಗಿದ್ದು ಅದಕ್ಕೆ ಸಲ್ಲುವಂಥ ಬದುಕನ್ನು ನೀವು ಬದುಕಬೇಕು. ಗುರುಪೀಠ ಅದಕ್ಕೆ ಮಾರ್ಗ, ಗುರುಪೀಠ ಅದಕ್ಕೆ ದಾರಿ, ಅಲ್ಲಿಂದಲೇ ಮಾರ್ಗದರ್ಶನ ಆಶೀರ್ವಾದ ಇರುವಂಥದ್ದು. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಸಂಘಟನೆ ಇದೆ ಅಂತ ಅದೆಲ್ಲವನ್ನೂ ನೆನಪು ಮಾಡಿಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಗುರುವಾರ ನೆರವೇರಿದೆ ಎಂದು. ಈ ಕುಮಟಾ ಮತ್ತು ಹೊನ್ನಾವರ ಮಂಡಲಗಳು ತುಂಬ ಅದಕ್ಕೆ ಸಿಂಹಪಾಲನ್ನು ತಗೊಂಡಿದೆ. ಈ ತುಳಸಿ ಅರ್ಚನೆಯಲ್ಲಿ ತುಳಸಿ ಸಂಗ್ರಹ ಮತ್ತು ತುಳಸಿ ಅರ್ಚನೆ, ಅರ್ಚಕರು ತುಳಸಿಯನ್ನು ಅರ್ಚನೆ ಮಾಡ್ತಕ್ಕಂಥವ್ರು, ಈ ಎರಡನ್ನೂ ಒದಗಿಸುವಲ್ಲಿ ದೊಡ್ಡ ಪಾಲನ್ನು ಎರಡು ಮಂಡಲಗಳು, ಕುಮಟಾ ಮತ್ತು ಹೊನ್ನಾವರ ಎರಡು ಮಂಡಲಗಳು ತಗೊಂಡಿದ್ದಾವೆ. ಇತ್ತೀಚೆಗೆ ಹೊನ್ನಾವರ ಮಂಡಲದ್ದು ನಡೀತಾ ಇದೆ. ಕಳೆದ ಬಾರಿ ಅದ್ಭುತವಾಗಿ ಮಾಡಿದರು ಅವರು. ಈ ವಿಚಿತ್ರ 2 ತುಳಸಿ ಅರ್ಚನೆ, 1 ಲಕ್ಷ ಆಗಬೇಕು, 2 ಲಕ್ಷದ ಗುರಿ ಕೊಡಲಾಗಿತ್ತು. ಆ 2 ಲಕ್ಷ ಮೀರಿ ತುಂಬ ಎಷ್ಟೋ ಹೆಚ್ಚು ಅವರು ಮಾಡಿದರು. ಅದನ್ನು ತುಂಬ ತುಳಸಿಯನ್ನು ಕೂಡ ತಂದಿದ್ರು. ತುಳಸಿ 3 ಲಕ್ಷದ ಹತ್ತಿರ ಹೋಗಿತ್ತು. ಅರ್ಚನೆ ಮಾಡೋರು ತುಂಬ ಆಗಿದ್ರು. ಇವತ್ತು ಕೂಡ ಹಾಗೆ ಆಗಿದೆ. ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ತುಳಸಿಯೂ ಸಮೃದ್ಧಿ ಮತ್ತು ತುಳಸಿ ಅರ್ಚನೆ ಮಾಡುವರು ಕೂಡ ಸಮೃದ್ಧಿ ಅಂತ ತುಂಬ ಜನ ಬಂದಿದ್ದಾರೆ. ನೀವೆಲ್ಲರೂ ಸೇರಿಕೊಂಡಿದ್ದೀರಿ. ಉಪ್ಪಿನಂಗಡಿ ಮಂಡಲ ಮತ್ತು ಕುಮಟಾ ಮಂಡಲ ನೀವೆಲ್ಲರೂ ಕೂಡ ಸೇರಿಕೊಂಡು ತುಂಬ ಅದ್ಭುತವಾಗಿ ಕಾರ್ಯ ನಡೆದಿದೆ. ಗುರು ಪ್ರೀತನಾಗಲಿ ಅಂತ ಇದರ ಉದ್ದೇಶ ಇಷ್ಟೇ. ಈ ಮಣ್ಣಿನಲ್ಲಿ ಬಾಳೆ ಬೆಳಗಿರ್ತಕ್ಕಂಥ ನಮ್ಮ ಪೂರ್ವಾಚಾರ್ಯರುಗಳು ಅವರು ಸುಪ್ರೀತರಾಗಲಿ ಅಂತ, ಅವರ ಆಶೀರ್ವಾದ ಸಮಾಜಕ್ಕೆ ಸಿಗಲಿ, ಅವರ ಆಶೀರ್ವಾದದಿಂದ ಸಮಾಜ ಬೆಳೆಯಲಿ, ಶಿಷ್ಯವರ್ಗಕ್ಕೆ ಒಳ್ಳೆಯದಾಗಲಿ. ತಿಳಿಯದೆ ತಪ್ಪುಗಳು ನಡೆದಿರ್ಬೋದು ಯಾವುದೋ ಕಾಲ, ಅದೆಲ್ಲ ಕ್ಷಮೆಯಾಗಿ ಸಮಾಜಕ್ಕೆ ಕ್ಷೇಮ ಸಿಗಬೇಕು. ಶಿಷ್ಯ ಅನ್ನೋ ಹೆಸರಿಗೆ ಯಾರೆಲ್ಲ ಪಾತ್ರರು ಅವರಿಗೆಲ್ಲ ಕ್ಷೇಮ ಸಿಗಬೇಕು ಅನ್ನೋ ಕಾರಣಕ್ಕೆ ಇದಾಗ್ತಾ ಇರುವಂಥದ್ದು. ನೀವೆಲ್ಲ ಇದರಲ್ಲಿ ಭಾಗಿಯಾಗಿದ್ದೀರಿ. ಆಶೀರ್ವಾದಗಳು ನಿಮಗೆಲ್ಲ. ಮುಂದಿನ ಗುರುವಾರ ಒಂದು ಸ್ವಲ್ಪ ಸವಾಲಿದೆ. ಮುಂದಿನ ಗುರುವಾರ ಏನಿಲ್ಲ, ಮುಂದಿನ ಗುರುವಾರ ಅದು ಚೌತಿಯ ಮರುದಿನ, ಪಂಚಮಿ. ಇಲ್ಲಿ ಸಾಮಾನ್ಯ ಈ ಭಾಗದಲ್ಲಿ ಈ ಚೌತಿ ಬಂದ್ಬಿಡ್ತು ಅಂದರೆ ಒಂದು ವಿಚಿತ್ರ ವಾತಾವರಣ ಬರ್ತದೆ ಅಂತ. ಎಲ್ಲದಕ್ಕೂ ರಜೆ ಅಂತ, ಎಲ್ಲದಕ್ಕೂ ರಜೆ, ಎಲ್ಲ ಕಡೆಗೂ ಇದೆ, ಇಲ್ಲ ಅಂತಲ್ಲ. ಇಲ್ಲಿ ಮಹಾರಾಷ್ಟ್ರದ ಪ್ರಭಾವ ಸ್ವಲ್ಪ ಜಾಸ್ತಿ ಇರೋದ್ರಿಂದ, ಆ ವಾತಾವರಣ ಜಾಸ್ತಿ ಇರೋದ್ರಿಂದ ಗಣಪತಿಯ ಆಗಮನ ತುಂಬ ಆಗ್ತದೆ. ಮನೆಗಳಿಗೆ ಗಣಪತಿ ಆಗಮನ ಆಗ್ತದೆ. ಮನೆ ಬಿಟ್ಟು ಹೊರಡಲಿಕ್ಕೆ ಮನಸ್ಸು ಮಾಡೋದಿಲ್ಲ ಜನಗಳು ಈ ಸಮಯದಲ್ಲಿ. ಹಾಗಾಗಿ ಇವರಿಗೆ ಒಂದು ಚಿಂತೆ ಇದೆ, ಈ ಕುಮಟಾ ಹೊನ್ನಾವರ ಮಂಡಲಗಳಿಗೆ ಒಂದು ಚಿಂತೆ, ಈ ಪಂಚಮಿ ದಿವಸ ಹೇಗಾಗ್ತದೆ, ಚೌತಿ ಮರುದಿನ ಪಂಚಮಿ ದಿವಸ ಅಂತ. ಅದಕ್ಕೆ ನಾವೇನು ಹೇಳಿದ್ದೇವೆ ಅಂದರೆ, ನೀವೇನು ಚಿಂತೆ ಮಾಡಬೇಡಿ, ಮಂಗಳೂರು ಹೋಬಳಿಯ ಶಿಷ್ಯರಿದ್ದಾರೆ, ಅವರು ಬಂದು ಮಾಡಿಕೊಡ್ತಾರೆ ಇದನ್ನು ಅಂತ ಹೇಳಿದೆ ನಾವು. ನಮ್ಮ ಮಾತನ್ನು ನೀವು ಉಳಿಸ್ಬೇಕು. ಈಗ ಉಳಿಸ್ಬೇಕಾದ ಹೊಣೆಗಾರಿಕೆ ನಮಗಿದೆ. ಅಲ್ಲಿಯೂ ಚೌತಿ ಇದೆ, ಅಲ್ಲಿಯೂ ಗಣಪತಿ ಹೋಮ ಆಗ್ತದೆ, ಗೊತ್ತಿದೆ ನಮಗೆ, ಇಲ್ಲ ಅಂತಿಲ್ಲ. ಆದರೆ ಗಣಪತಿ ಮನೆಗೆ ಬರುವಂಥದ್ದು ಆ ಪ್ರಮಾಣ ತುಂಬ ಕಡಿಮೆ ಅಲ್ಲಿ. ಯಾಕೆಂದರೆ ಅಲ್ಲಿ ವಾತಾವರಣ ಒಂದು ಸ್ವಲ್ಪ ಬೇರೆ ಅಂತ, ಭಕ್ತಿ ಕಡಿಮೆ ಅನ್ನೋ ರೀತಿ ಅಲ್ಲ, ಅದು ಪದ್ಧತಿಗಳು ಬೇರೆ ರೀತಿ ಇರ್ತವೆ. ಸ್ವಲ್ಪ ಅವಕಾಶ ನಮಗೆ ಜಾಸ್ತಿ ಉಂಟು. ಹಾಗಾಗಿ ಈ 3 ಮಂಡಲಗಳು, ಮಂಗಳೂರು ಹೋಬಳಿಯ 3 ಮಂಡಲಗಳು, ಈಗ ನಮ್ಮ ಕಣ್ಮುಂದು ನೀವಿದ್ದೀರಿ. ಇವತ್ತು ನಮಗೆ ನೀವು ಸಿಕ್ಕಿದ್ದೀರಿ. ನೀವು ವಿಶೇಷವಾಗಿ ಉಪ್ಪಿನಂಗಡಿ ಮಂಡಲದವರು ಇವತ್ತು ಬಂದಿದ್ದೇನೆ ಅನ್ನೋದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ. ಈ ಲೆಕ್ಕ ನಾವು ತಗೊಳ್ಳೋದಿಲ್ಲ. ಮುಂದಿನ ಗುರುವಾರಕ್ಕೆ ನೀವು ಆ ನೆಪ ಹೇಳಲಿಕ್ಕಿಲ್ಲ. ನಾವು ಬಂದಾಯಿತು ನಮ್ಮ ಮಂಡಲದಿಂದ ಬಂದು ಅದು ಹೇಳಲಿಕ್ಕಿಲ್ಲ ನೀವು ಅದನ್ನು ಅಂತ. ಮುಂದಿನ ಗುರುವಾರ ಅದು ವಿಶೇಷ ಸೇವಾ ರೂಪದಲ್ಲಿ ನಡಿಬೇಕು. ಅದನ್ನು ಬಿದ್ದು ಹೋಗಬಾರ್ದು. ಈ ಕಾರ್ಯ ಪ್ರತಿ ಗುರುವಾರ ಚೆನ್ನಾಗಿ ಪರಿಪೂರ್ಣವಾಗಿ ನಡೀಲೇಬೇಕು ಅಂತ. ಹಾಗಾಗಿ ಈ ಮಂಗಳೂರು ಹೋಬಳಿಯವರು ವಿಶೇಷ ಹೊಣೆಗಾರಿಕೆಯನ್ನು ವಹಿಸಿ ಅಲ್ಲಿಂದ ಬಂದು, ಅಷ್ಟು ದೂರದಿಂದ ಬಂದು ಈ ಸೇವೆಯನ್ನು
ಮುಂದಿನ ಬಾರಿ ನಡೆಸಿಕೊಡ್ಬೇಕು. ಮುಂಚಿತವಾಗಿ ಹೆಸರು ನೋಂದಾಯಿಸಬೇಕು. ತುಂಬ ಸುಲಭ ಇದೆ, ಕಷ್ಟ ಏನೂ ಇಲ್ಲ. 180 ಸಂಖ್ಯೆ ಬೇಕಾಗುವಂಥದ್ದು. 3 ಮಂಡಲ ಇದೆ, 60 ವಲಯಗಳು 36 ವಲಯಗಳಿದೆ. ಎಷ್ಟೆಷ್ಟು ಬರ್ಬೋದು ಒಂದು ವಲಯಕ್ಕೆ? ಏನಿಲ್ಲ ಅಂತ. ಈ ಒಂದಕ್ಕೆ ಸಾಕಾಗ್ತದೆ ಲೆಕ್ಕ ಮಾಡಲಿಕ್ಕೆ ಅಂತ, ಅದಕ್ಕಿಂತ ಜಾಸ್ತಿ ಬೇಕಾಗಲಿಕ್ಕಿಲ್ಲ ಅಂತ ನೀವು ವಲಯಗಳಿಗೆ ಹೋದಾಗ ಅಂತ. ಹಾಗಾಗಿ ಆಗ್ತದೆ ಮಾಡಲಿಕ್ಕೆ, ಆಗದೇ ಇರುವಂಥದ್ದು ಏನಿಲ್ಲ. ಬಿಟ್ಟು ಬನ್ನಿ, ಏನಿದ್ರೂ ಕೂಡ ಬಿಟ್ಟು ಬನ್ನಿ, ಗುರು ಸೇವೆಯನ್ನು ಮಾಡಿ, ಈ ತುಳಸಿ ಅರ್ಚನೆಯನ್ನು ಮಾಡಿ, ನಿಮ್ಮ ಶ್ರೇಯಸ್ಸಿಗೆ ಅದು ಇರುವಂಥದ್ದು ಎಂಬುದಾಗಿ ಈ ಸಮಯದಲ್ಲಿ ಹೇಳ ಬಯಸ್ತೇವೆ. ಉಪ್ಪಿನಂಗಡಿ ಮಂಡಲಕ್ಕೆ ಇನ್ನೊಮ್ಮೆ ಆಶೀರ್ವಾದಗಳು. ಯಾಕೆಂದ್ರೆ ದೂರದಿಂದ ಬರಬೇಕು, ನೀವು ಹತ್ತಿರ ಅಲ್ಲ. ಕಾಲ ಹೇಗಿದೆ ಅಂದರೆ ಪಕ್ಕದ ಮನೆಗೆ ಹೋಗಬೇಕು ಅಂದರೆ ಹೋಗಬೇಕಾ ಅಂತ ಕೇಳುವಂಥ ಕಾಲ ಇದು. ಪಕ್ಕದ ಕೋಣೆಗೆ ಹೋಗಬೇಕು ಅಂದರೆ ಹೀಗೆ ಮಾಡಿದಾಗಲಿಕ್ಕಿಲ್ವಾ ಅಂತ. ಹೇಗಿದೆ ಅಂದರೆ ಪಕ್ಕದ ಕೋಣೆಗೆ ಹೋಗಿ ಅವನಿಗೆ ನಾವು ಮಾತಾಡೋದಿಲ್ಲ, ನಮಗೆ ಇದು ಬೇಕು ಆಗ ಅಂತ, ಪಕ್ಕದ ಕೋಣೆ ಮಾತಾಡಲಿ ಅಂಥ ಕಾಲ ಇದು ಅಂತ. ಹಾಗಿರುವಾಗ ಇಷ್ಟು ದೂರ ನೀವು ಬಂದು ಗುರು ಸೇವೆ ಮಾಡಬೇಕಾದ್ರೆ ತುಂಬ ಗಾಢವಾದ ಭಕ್ತಿ ಹೃದಯದಲ್ಲಿರಬೇಕು. ನಮ್ಮ ಮಠ ಎಂಬ ಭಾವ ಅದು ತುಂಗಾವಸ್ಥೆಯಲ್ಲಿ ಜಾಗೃತ ಆಗಿರಬೇಕು. ಹಾಗಿದ್ದಾಗ ಮಾತ್ರವೇ ಉಪ್ಪಿನಂಗಡಿಯವರು ಸೇರಿ ಇಷ್ಟು ದೊಡ್ಡ ಸಭೆ ಆಗಲಿಕ್ಕೆ ಸಾಧ್ಯ. ಇಲ್ಲಿ ಅಂತ ಅಶೋಕಿಯಲ್ಲಿ ಉಪ್ಪಿನಂಗಡಿಯ ಸಭೆ ಇಷ್ಟು ದೊಡ್ಡದಾಗಲಿಕ್ಕೆ ಸಾಧ್ಯ ಯಾವಾಗ ಅಂದರೆ ಆ ಕಾರಣಕ್ಕೆ, ಅಲ್ಲಿಂದಲೇ ಸಾಧ್ಯ ಆಗುವಂಥದ್ದು ಅಂತ. ಹಾಗಾಗಿ ನಿಮ್ಮ ಭಕ್ತಿ, ನಿಮ್ಮ ಶ್ರದ್ಧೆ, ನಿಮ್ಮ ಪ್ರೀತಿ, ಮಠದ ಕುರಿತಾದ ನಮ್ಮ ನಿಷ್ಠೆ ಅದು ನಮಗೆ ಮುಟ್ಟಿದೆ. ಅದರ ಫಲ ನಿಮಗೆ ಸಿಗ್ತದೆ, ನಿಮಗೆ ಒಳ್ಳೆಯದಾಗ್ತದೆ. ಈ ಮಂಡಲ ಅಂತೂ ಅದು ಹಿಂದೆ ಬಿದ್ದ ಮಂಡಲ ಅಲ್ಲ. ಯಾವಾಗಲೂ ಎಲ್ಲದರಲ್ಲಿಯೂ ಅದು ತನು ಮನ ಧನ ಎಲ್ಲದರಲ್ಲಿಯೂ ಜನ ಇರಲಿ ಧನ ಇರಲಿ ಅಂತ. ಒಂದು ತ್ಯಾಗ ಮಾಡೋ ಸಂದರ್ಭ ಬಂದರೆ ಅಥವಾ ಒಂದು ಕಾರ್ಯಕರ್ತರಾಗಿ ಒದಗಬೇಕು ಅಂದರೆ ನೀವು ಯಾವಾಗಲೂ ಹಿಂದೆ ಆದವರಲ್ಲ. ಈ ಬಾರಿಯೂ ಕೂಡ ಹಾಗೆ. ಈ ಬಾರಿ ಚಾತುರ್ಮಾಸ್ಯದ ಸಮರ್ಪಣೆಗಳ ಪೈಕಿಯಲ್ಲಿ ಮುಂದೆ ನೀವಿದ್ದೀರಿ. ಉಪ್ಪಿನಂಗಡಿ ಮಂಡಲ ಮುಂಚೂಣಿಲಿದೆ ಈ ಬಾರಿ ಕೂಡ ಅಂತ. ಹಾಗಾಗಿ ವಿಶೇಷ ಆಶೀರ್ವಾದಗಳು ಈ ಮಂಡಲಕ್ಕೆ ಎಂಬುದಾಗಿ ಹೇಳ್ತಾ, ಇನ್ನು ಸ್ವಭಾಷಾ ಚಾತುರ್ಮಾಸ್ಯ ಇದು ದಿನಕ್ಕೊಂದು ಶಬ್ದ ಇಟ್ಕೊಳ್ಬೇಕು, ಅಲ್ಲ ಬಿಡಬೇಕು ಅಂತ ಪ್ರತಿದಿನವೂ ಕೂಡ ಅಂತ. ನಮ್ಮದಲ್ಲದನ್ನು ನಾವು ಬಿಡ್ತಾ ಹೋಗಬೇಕು ಎನ್ನುವಂಥದ್ದು ಒಂದು ಶಸ್ತ್ರಚಿಕಿತ್ಸೆ ಈ ಚಾತುರ್ಮಾಸ್ಯವೇ ಅಂತ. ದೇಹದೊಳಗೆ ದೇಹವಲ್ಲದ್ದು ಯಾವುದಾದ್ರು ಬಂದು ಸೇರಿಕೊಂಡ್ರೆ ಏನು ಮಾಡ್ತೀರಿ? ಇಟ್ಕೊಳ್ತೀರ ನೀವು? ನೆಂಟರ ರೀತಿಯಲ್ಲಿ ಇರಲಿ, ನೆಂಟರನ್ನೇ ಇಟ್ಕೊಳ್ಳೋದಿಲ್ಲ. ನೆಂಟರು ಮನೆಗೆ ಬಂದರೆ ಆಯಿತು, 1 ದಿವಸ 2 ದಿವಸ 3 ದಿವಸ 1 ವಾರ ಆದ್ಮೇಲೆ ಮೆಲ್ಲ ಕೇಳಿದ್ರಲ್ಲ ನೀವು ಅಂತ, ಯಾವಾಗ ಪ್ರಯಾಣ ಅಂತ ಕೇಳ್ತೀರ ಇಲ್ವ ಅಂತ. ಹಾಗಿರುವಾಗ ನಮ್ಮದಲ್ಲದ ಈ ಶಬ್ದಗಳನ್ನು ನಮ್ಮ ಭಾಷೆಯಲ್ಲಿ, ನಮ್ಮ ನಾಲಿಗೆಯಲ್ಲಿ ತುಂಬಿಕೊಂಡಿದ್ದೇವಲ್ಲ ನಾವು, ಇದಕ್ಕೊಂದು ಪರಿಹಾರ ಬೇಕು ಎನ್ನುವ ಕಾರಣಕ್ಕೆ ಈ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿರುವಂಥದ್ದು ಸ್ವಭಾಷಾ ಚಾತುರ್ಮಾಸ್ಯ. ನೆನಪು ಮಾಡುವಂಥದ್ದು ನಾವು ಈ ಶಬ್ದಗಳನ್ನ ಬಿಟ್ಟು ಬೇರೆ ಶಬ್ದಗಳನ್ನ ಇಟ್ಕೊಳ್ಳಿ, ನಮ್ಮ ಶಬ್ದಗಳನ್ನ ಇಟ್ಕೊಳ್ಳಿ, ಬೇರೆ ಶಬ್ದ ಅಲ್ಲ, ನಮ್ಮ ಶಬ್ದಗಳನ್ನ ಇಟ್ಕೊಳ್ಳಿ ಅಂತ ಹೇಳುವಂಥದ್ದು. ನಾವು ಆಧ್ಯಾತ್ಮಿಕ ಶಬ್ದಗಳನ್ನ ಹೇಳ್ತಾ ಇರ್ಬೋದು ಬೇಕಿದ್ರೆ, ಮಠದಲ್ಲಿ ಬಂದಾಗ ಬೇಕಾಗುವಂಥ ಶಬ್ದಗಳನ್ನೇ ಹೇಳ್ಬೋದು, ಬೇಕಿದ್ರೆ ಬಳಸ್ಬೋದು. ಆದರೆ ಅದು ಅಗತ್ಯ ಇಲ್ಲ. ಯಾಕೆಂದರೆ ಸಾಮಾನ್ಯವಾಗಿ ಅದಕ್ಕೆ ನೀವು ಆ ಶಬ್ದಗಳನ್ನೇ ಬಳಸ್ತೀರಿ. ನೀವು ಗುರು ಅನ್ನೋದಕ್ಕೆ ನೀವು ಆಂಗ್ಲ ಪದ ಬಳಸೋದಿಲ್ಲ ಅಲ್ವಾ? ಬಳಸ್ತೀರ. ಮಠ ಅನ್ನೋದಕ್ಕೆ ಇನ್ನೂ ಆಂಗ್ಲ ಪದಗಳು ನೀವು ಬಳಸ್ತಾ ಇಲ್ಲ, ಇಲ್ವೂ ಇಲ್ಲ, ಅದರಲ್ಲಿ ಆ ಪ್ರಮೇಯ ಇಲ್ಲ, ಬಂದಿಲ್ಲ ಅಂತ. ಹೋಮ ಹವನ ಅನ್ನೋದಕ್ಕೆ ಸರಿಯಾದ ಶಬ್ದ ಇಲ್ಲ ಅಲ್ಲಿ. ಹಾಗಾಗಿ ಇಲ್ಲಿ ಅಗತ್ಯವೇ ಕಡಿಮೆ ಇರ್ತದೆ ಅಂತ. ಮತ್ತು ನಮ್ಮ ಗಮನ ಏನಂದರೆ ನೀವು ಮನೆಗೆ ಹೋದ ಮೇಲೆ ಏನು ಮಾಡ್ತೀರಿ ಅಂತ, ಅದು ನಮಗೆ ಯೋಚನೆ ಇರುವಂಥದ್ದು ಅಂತ. ಇಲ್ಲಿ ನೀವು ತುಂಬ ಸಂಭಾವಿತರಾಗಿ ಇರ್ತೀರಪ್ಪ, ಗೊತ್ತಿದೆ ನಮಗೆ ಯಾವಾಗಲೂ. ಗುರು ಸನ್ನಿಧಿಯಲ್ಲಿ ನಿಮ್ಮಂಥ ಸಂಭಾವಿತರು ಬೇರೆ ಯಾರೂ ಇಲ್ಲ ಅಂತ. ಆದರೆ ನೀವು ಮನೆಯಲ್ಲೂ ಸಂಭಾವಿತರಾಗಿರಬೇಕು ಅಂತ ನಮ್ಮ ಅಪೇಕ್ಷೆ ಇರುವಂಥದ್ದು ಅಂತ. ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮಗೆ ಯಾವುದನ್ನು ನೀವು ಬಳಕೆ ಮಾಡ್ತಾ ಇರ್ತೀರೋ ಅಂಥ ಪದಗಳನ್ನ ಹೆಚ್ಚು ನಾವು ನೆನಪು ಮಾಡ್ತಾ ಇರುವಂಥದ್ದು. ಸ್ನಾನಗೃಹಕ್ಕೆ ಸಂಬಂಧಪಟ್ಟ ಪದಗಳನ್ನ ಮೊದಲು ಆರಂಭದಲ್ಲಿ ಬಳಸಿದ್ವು. ಅದರ ನಂತರ ಚರವಾಣಿ, ಆ ಪದ ಬಿಟ್ಟಾಗಿದೆ ಈಗ, ಅದಕ್ಕಿರೋ ಶಬ್ದವನ್ನು ಜಂಗಮವಾಣಿ, ಚರವಾಣಿ, ಅದಕ್ಕೆ ಸಂಬಂಧಪಟ್ಟ ಕೆಲವು ಪದಗಳನ್ನೆಲ್ಲ ನೆನಪು ಮಾಡಿಕೊಂಡು ಇತ್ತೀಚೆಗೆ ಇವತ್ತು ಒಂದು ಪದ ಏನಂದರೆ ನಮ್ಮ ಗಮನಕ್ಕೆ ಇತ್ತೀಚೆಗೆ ಬಂತು ಅಂತ. ಈ ಚರವಾಣಿ ಬಳಸೋರು ಒಂದು ಪದ ತುಂಬ ಬಳಸ್ತಾ ಇರ್ತಾರೆ, ಸೇವ್. ಸೇವ್ ಅನ್ನೋ ಪದವನ್ನು ತುಂಬ ಬಳಸ್ತಾ ಇರ್ತೀರಿ. ಸೇವೆ ಅಲ್ಲ ಅದು, ಅದರ ಅಕ್ಷರಗಳು ನೋಡು ಸೇವೆ ಅನ್ನೋ ಥರ ಇದೆ ನೋಡೋಕೋದು. ಸೇವ್ ಅನ್ನೋ ಶಬ್ದವನ್ನು ತುಂಬ ಬಳಸ್ತೀರಿ. ಅದನ್ನು ಬಿಡಿ ಅಂದರೆ ಏನು ಮಾಡೋದು ಅಂತ ಪ್ರಶ್ನೆ ಬರ್ತದೆ. ನಿಮ್ಗೆ ಏನು ಬಳಸೋದು ಅದ್ರ ಬದಲಿಗೆ? ಬೇಕಂತೂ ಬೇಕೇ ಪ್ರತಿ ದಿವಸವೂ ಕೂಡ. ಬೆಳಗಾದರೆ ಬೇಕು,
ಸಂಜೆ ಆದರೂ ಬೇಕು, ಮಧ್ಯಾಹ್ನ ಆದರೂ ಬೇಕು, ಊಟ ಮಾಡುವಾಗಲೂ ಬೇಕು, ಪೂಜೆ ಮಾಡುವಾಗಲೂ ಬೇಕು. ಪಕ್ಕದಲ್ಲಿ ಯಾವುದು ಚರವಾಣಿ. ಹಾಗಿರುವಾಗ ಈ ಸೇವ್ ಮಾಡೋದನ್ನು ಏನು ಮಾಡೋದು? ಸೇವ್ ಮಾಡದೇ ಇರಲಿಕ್ಕೆ ಆಗೋದಿಲ್ಲ, ಸೇವ್ ಮಾಡಲೇಬೇಕಲ್ಲ. ಅದಕ್ಕೆ ಕನ್ನಡ ಪದ ಏನಾದ್ರು ಇದೆಯಾ ನಿಮ್ಮ ಮನಸ್ಸಲ್ಲಿ? ಅದು ಭಾಷೆಯೇ ಕನ್ನಡ ಆದರೆ, ಚರವಾಣಿ ಭಾಷೆಯೇ ಕನ್ನಡ, ಉಳಿಸು ಅಂತ ಕೊಡ್ತದೆ ಅದು ಅಲ್ಲಿ ಅಂತ. ಹಾಗಾಗಿ ನಿಮಗೆ ಗೊತ್ತು ಅಂತ. ಆದರೆ ಆ ಪದ ಬಳಸ್ತಾ ಇಲ್ಲ ನೀವೇನು, ಖಂಡಿತ ಬಳಸ್ತಾ ಇಲ್ಲ. ನೀವು ಹೇಳಿದ್ರು ನಾನು ನಂಬೋದಿಲ್ಲ ಅಂತ. ಆ ಶಬ್ದ ನೀವು ಬಳಸ್ತಾ ಇದ್ದೀವಿ ಅಂತ ನೀವು ಹೇಳಿದ್ರು, ನೀವು ಸುಳ್ಳು ಹೇಳ್ತಾ ಇದ್ರಿ ಅಂತ ಅಂದ್ಕೊಳ್ತೇವೆ ಹೊರತು ನಾವು ನಂಬೋದಿಲ್ಲ ಅಂತ. ಯಾಕೆಂದರೆ ಅದು ಅಷ್ಟು ವ್ಯಾಪಿಸಿದೆ. ಆ ಸೇವ್ ಮಾಡೋದು ಅನ್ನೋ ಶಬ್ದ ಎಷ್ಟು ವ್ಯಾಪಿಸಿದೆ ಅಂದರೆ ಅದೇ ಕನ್ನಡ ಆಗಿದೆ, ಅದೇ ಹವ್ಯಕ್ಕಾಗಿದೆ, ಅದೇ ಮನೆ ಭಾಷೆ ಎಲ್ಲ ಅದೇ ಆಗಿಬಿಟ್ಟಿದೆ ಅಂತ. ಆ ಸ್ಥಿತಿ ಬಂದಿದೆ ಅಂತ. 2-3 ಪದಗಳಿದೆ, ನಾವು ಇಟ್ಕೊಳ್ಬೋದು. ಯಾವ ಪದಗಳು ಅಂದರೆ ಇಟ್ಟುಕೋ ಅಂತ. ಇಟ್ಕೊಳ್ಬೋದು ಅಂತವಲ್ಲ, ಅದೇ ಪದ ಅಂತ. ಇಟ್ಟುಕೋ ಅಂತ ಈ ಪದ ನೀವು ಬಳಸೋಕೆ ಸಾಧ್ಯ ಇದೆ. ಉಳಿಸು ಅನ್ನುವಾಗ ಏನಾದ್ರು ಸ್ವಲ್ಪ ನಿಮಗೆ ಕಟ್ಟಿದಂತೆ ಆದರೂ ತಡೆದಂತೆ ಆದರೂ ಕೂಡ ಇಟ್ಟುಕೋ ಅನ್ನೋ ಪದ ಬಳಸ್ಬೋದಲ್ಲ, ಅದೇ ಅರ್ಥಲ್ಲಿದೆ ಅದು. ಸೇವನು ಶಬ್ದಕ್ಕೆ ನಿಜವಾಗ ಅರ್ಥ ಅಲ್ಲ ಅದು. ಇದೆಲ್ಲ ಬಂದ ಮೇಲೆ ಅರ್ಥಕ್ಕೆ ಬಂದಿರೋದು ಹೊರತು ಸೇವ್ ಅನ್ನೋ ಪದಕ್ಕೆ ರಕ್ಷಿಸು, ಬದುಕಿಸು, ಕಾಪಾಡು, ಬಚಾವ್ ಮಾಡು ಹೀಗೆಲ್ಲ ಅರ್ಥ ಇದೆ ಅದಕ್ಕೆ. ಹಾಗೆ ಅಂದಲ್ಲ ಅಲ್ವಾ? ಒಂದು ಚಿತ್ರ ನಿಮ್ಮ ಚರವಾಣಿಗೆ ಬಂದಿದೆ ಅಂದರೆ ಆ ಚಿತ್ರವನ್ನು ಬಚಾವ್ ಮಾಡು ಅಂತಲ್ಲ ಅರ್ಥ, ಬದುಕಿಸು ಅಂತ ಅರ್ಥವಾ, ಕಾಪಾಡು, ರಕ್ಷಿಸು ಅಂತ ಅರ್ಥ. ಹಾಗಲ್ಲ ನೋಡಿ ಅಂತ. ಅರ್ಥಾಂತರದಲ್ಲಿ ಒಂದು ಇನ್ನೊಂದು ಅರ್ಥದಲ್ಲಿ ರೂಢಿಯಾಗಿದೆ ಅದು ಅಷ್ಟೇ ಅಂತ. ಅದು ಅದರ ಶಬ್ದ ಅಲ್ಲ ಏನದು. ಇದು ಬಂದಮೇಲೆ ಅದು ಬಂದಿದ್ದು ಅಷ್ಟೇ ಹೊರತು ಅದು ಮೂಲ ಅಲ್ಲ ಅದೇನು ಅಂತ. ಹಾಗಾಗಿ ಅದು ಕನ್ನಡದಲ್ಲಿ ಸರಿಯಾದ ಪದವೇ ಇದೆ, ಇಟ್ಟುಕೋ ಅಂತ. ಅದು ಹೋಗ್ಬಿಡ್ಬೋದು. ಅದು ವಿಶೇಷವಾಗಿ ಇಟ್ಕೊಳ್ಳೋ ಪ್ರಯತ್ನ ಮಾಡದೇ ಇದ್ದರೆ ಅದು ಇಲ್ಲದೆ ಇರ್ಬೋದು, ಅದು ಹೋಗ್ಬಿಡ್ಬೋದು, ಅದು ಮರೆಯಾಗ್ಬೋದು ಅದು. ಹಾಗೆ ಮರೆಯಾಗಬಾರ್ದು ಅಂದರೆ ಇಟ್ಟುಕೊಳ್ಳುವ ವಿಶೇಷ ಪ್ರಯತ್ನ ಮಾಡಬೇಕಾಗ್ತದೆ ನಾವು ಅಂತ. ಹಾಗಾಗಿ ಇಟ್ಕೋ ಅಂತ. ಕಾಪಿಡು, ಸ್ವಲ್ಪ ಸಾಹಿತ್ಯಿಕ ಭಾಷೆ ಇದು. ಕಾಪಿಡು ಅನ್ನುವಂಥದ್ದು ಕಾಪಿಟ್ಟುಕೋ. ಈಗ ಇದಕ್ಕೊಂದು ವಿಶೇಷವಾಗಿ ನಿಮಗೆ ಪ್ರತ್ಯೇಕ ಶಬ್ದ ಬಳಕೆ ಮಾಡಬೇಕು ಅಂದರೆ ಆ ಪದ ಬಳಸ್ಬೋದು ಬೇಕಿದ್ರೆ. ಕಾಪಿಡು, ಕಾಪಿಟ್ಟುಕೋ, ಕಾಪಿಡುವುದು ಬಳಸ್ಬೋದು ಅಂತ. ಉಳಿಸುವುದಂತೂ ಇದ್ದೇ ಇದೆ ನಿಮ್ಗೆ, ಅದೇ ಹೇಳ್ಕೊಡ್ತದೆ ಅದು. ಕನ್ನಡ ಭಾಷೆ ಹಾಕ್ಕೊಂಡಿದ್ರೆ ನೀವು ಅದನ್ನು, ಕನ್ನಡ ಭಾಷೆ ಅದು ಹೀಗೆ ತೋರಿಸ್ತದೆ. ಉಳಿಸು ಉಳಿಸು ಅಂತ ತೋರಿಸ್ತಾ ಇರ್ತದೆ. ಅದಕ್ಕೆ ಒಂದೇ ಪದ ಗೊತ್ತಿದೆ ಅದಕ್ಕೆ, ಅದನ್ನು ತೋರಿಸ್ತಾ ಇರ್ತದೆ. ಗೊತ್ತಿದೆ ನಿಮಗೆ ಅದೊಂದು. ಸಂಸ್ಕೃತದಲ್ಲಿ ಗೋಪನ ಅಂತ ಹೇಳ್ತಾರೆ ಅದನ್ನು. ಗೋಪನ ಎಲ್ಲರೂ ಕೇಳಿದ್ದೀರಾ ಶಬ್ದವನ್ನು? ಗೋಪನ ಅಂತ. ಪಶು ಸಂಗೋಪನ ಕೇಳಿದಿರಿ ನೀವು ಅದನ್ನು ಅಂತ. ಇದೇ ಅದು, ಬೇರೆ ಏನೂ ಇಲ್ಲ ಅಂತ, ಬೇರೆ ಏನೂ ಇಲ್ಲ ಅಂತ. ಆ ಗುಪಧಾತುವಿಗೆ ರಕ್ಷಣೆ ಅಂತ ಅರ್ಥ ಇರುವಂಥದ್ದು, ಉಳಿಸೋದು ಅನ್ನೋ ಅರ್ಥ ಇರುವಂಥದ್ದು. ಹಾಗಾಗಿ ಗೋಪನ ಅನ್ನೋ ಪದ ಆಗ್ಬೋದು. ಗೋಪನ ಮಾಡು ಅನ್ನೋ ಪದ ನಮ್ಗೆ ಇನ್ನೂ ಬೇರೆ ಶಬ್ದ ಬೇಕು ಅಂತಾದರೆ ಅಂತ ಆಗ್ಬೋದು ಅಂತ. ಅದು ಇಟ್ಕೋ ಅನ್ನೋದನ್ನು ಇಟ್ಕೊಳ್ಬೋದು ಅಂತ ಹೇಳೋದು. ಸೇವ್ ಅನ್ನೋದನ್ನು ನಿಮ್ಮ ತಲೆಯಲ್ಲಿ ಸೇವ್ ಮಾಡಬೇಡಿ, ಅದನ್ನು ಇಟ್ಕೋ ಅನ್ನೋದನ್ನು ಇಟ್ಕೊಳ್ಳಿ. ನಾವು ಹೇಳೋದು ಭಾಷೆ ಇಟ್ಕೊಳ್ಳಿ, ನಿಮ್ಮ ಭಾಷೆ ಇಟ್ಕೊಳ್ಳಿ. ನಿಮ್ಮ ಪೂರ್ವಜರು ತಲತಲಾಂತರದಿಂದ ಮಾತಾಡ್ತಾ ಬಂದಿರುವಂಥ ಭಾಷೆಯನ್ನು, ನಿಮ್ಮ ತಾಯಿ, ಅಜ್ಜಿ, ಮುತ್ತಜ್ಜಿ ಭಾಷೆ, ಈ ಮಣ್ಣಿನ ಸೊಗಡಿರುವಂಥ ಭಾಷೆಯನ್ನು ಇಟ್ಕೊಳ್ಳಿ ಅಂತ. ನಿಮ್ಮ ಸಂಸ್ಕೃತಿಯನ್ನು ಇಟ್ಕೊಳ್ಳಿ ಅಂತ, ನಿಮ್ಮ ಪರಂಪರೆಯನ್ನು ಇಟ್ಟುಕೊಳ್ಳಿ ಅಂತ. ನಿಮ್ಮ ಕುಲದೇವರು, ನಿಮ್ಮ ಕುಲಗುರುಗಳು ಬಿಡ್ಲಿಕ್ಕಾಗ್ತದೆ? ನೀವು ಅದನ್ನು ಇಟ್ಕೊಳ್ಳಿ ಅಂತ. ದೇಶಾಭಿಮಾನ ಇಟ್ಟುಕೊಳ್ಳಿ ಅಂತ. ಅಷ್ಟು ಒಳ್ಳೆಯ ಶಬ್ದ ಅದು ಅಂತ. ಇಟ್ಟುಕೋ ಅನ್ನುವಂಥದ್ದು ಅಷ್ಟು ಒಳ್ಳೆಯ ಶಬ್ದ ಅಂತ. ಅದು ಇಲ್ಲವಾಗಬಾರ್ದು. ಅದು ಅಂಥ ವಸ್ತುಗಳು ಇರ್ತೇವೆ ಜೀವನದಲ್ಲಿ. ಈ ಪಾತ್ರಕ್ಕೆ ಪಾತ್ರ ಅಂತ ಯಾಕೆ ಕರೀತಾರೆ ಗೊತ್ತಾ ನಿಮಗೆ? ಪಾತ್ರ ಶಬ್ದ ಇದೆಯಲ್ಲ, ಸಂಸ್ಕೃತ ಶಬ್ದ ಅದು. ಪಾತ್ರ ಅನ್ನೋದು ಪಾತ್ರೆ ಆಗಿದೆ ಕನ್ನಡದಲ್ಲಿ ಅದು. ಪಾತ್ರ ಅಂದರೆ ಏನು? ಪಾತ ಅಂದರೆ ಬೀಳೋದು, ತ್ರ ಅಂದರೆ ಕಾಪಾಡೋದು. ಪಾತ್ರ ಅಂದರೆ ಬೀಳೋದು, ತ್ರ ಕಾಪಾಡೋದು. ಎರಡು ಸೇರಿದಾಗ ಪಾತ್ರ ಅಂತಾಯಿತು. ಬಿದ್ದು ಹೋಗದಂತೆ ಕಾಪಾಡ್ತದೆ ಅಂತ. ಸಂಸ್ಕೃತ ಶಬ್ದಗಳು ಹೀಗಿವೆ ಅಂತ. ಬೇರೆ ಭಾಷೆಗಳಲ್ಲಿ ನೀವು ಹೀಗೆ ನಿರ್ವಚನ ಮಾಡೋಕ್ಕೆ ಸಾಧ್ಯ ಇಲ್ಲ ಅದನ್ನು ಅಂತ. ಪಾತವಾಗದಂತೆ, ಈಗ ಹಾಲು ಅಂತ ಅಂದ್ಕೊಳ್ಳಿ ನೀವು. ಈ ಪಾತ್ರ ಇಲ್ಲದೇ ಇದ್ದರೆ ನೆಲಕ್ಕೆ ಬಿಡ್ತಾ ಇತ್ತು, ಅದು ಹಾಳಾಗಿ ಹೋಗ್ತಾ ಇತ್ತು, ಬಿದ್ದು ಹೋಗ್ತಾ ಇತ್ತು, ಚೆಲ್ಲಿ ಹೋಗ್ತಾ ಇತ್ತು. ಕೆಳಗೊಂದು ಪಾತ್ರ ಇದ್ದರೆ ಅದು ಕಾಪಾಡ್ತದೆ, ಆ ಹಾಲನ್ನು ಉಳಿಸಿಕೊಡ್ತದೆ ನಮಗಾಗಿ. ಪಾತ್ರ ಅದೇ ಧ್ವನಿ ಇಲ್ಲಿರುವಂಥದ್ದು ಅಂತ. ಈ ಇಟ್ಟುಕೋ ಅನ್ನೋದರಲ್ಲಿ
ಅದೇ ಧ್ವನಿ ಇರುವಂಥದ್ದು. ಪಾತ್ರ ಅಂದರೆ ಏನು? ಇಟ್ಟುಕೋ ಅಂದರೆ ನಿಮ್ಮ ಚರವಾಣಿ ಒಂದು ಪಾತ್ರ ಅಂತ ತಗೊಂಡ್ರೆ ಅಲ್ಲಿ ಉಳಿಬೇಕಲ್ಲ, ಅದು ಕಳೆದೋಗ್ಬಾರ್ದು. ಅಥವಾ ಗಣಕಯಂತ್ರ ಅಲ್ಲಿ ಉಳಿಬೇಕಲ್ಲ, ಅದು ಕಳೆದು ಹೋಗ್ಬಾರ್ದಲ್ಲ. ಅದು ಅದೇ ಅರ್ಥದಲ್ಲಿ ಪಾತ್ರ ಶಬ್ದ ಯಾವ ಅರ್ಥದಲ್ಲಿ ಇದೆಯೋ ಪಕ್ಕ ಅದೇ ಅರ್ಥದಲ್ಲಿ ಈ ಸೇವ್ ಅನ್ನೋದು ಬಳಕೆ ಆಗ್ತಾ ಇರುವಂಥದ್ದು ಅಂತ. ಹಾಗಾಗಿ ಏನಾದರೂ ಒಂದು ಬಳಸಿ ಇದರಲ್ಲಿ, ಅದನ್ನು ಬಳಸಬೇಡಿ ಆದಷ್ಟು ಅಂತ. ಯಾವಾಗ? ಕನ್ನಡ ಮಾತಾಡುವಾಗ ಅಂತ. ಕನ್ನಡ ಮಾತಾಡುವಾಗ ನೀವೇನು ಭಾರಿ ಕಷ್ಟಪಡಬೇಕಾಗಲ್ಲ. ನಿಮ್ಮ ಭಾಷೆ ಮಾತಾಡುವಾಗ ನೀವು ಹಾಗೆ ಮಾತಾಡಿ. ಆಂಗ್ಲ ಭಾಷೆಯನ್ನೇ ಮಾತಾಡುವಾಗ ಬಳಸಿ ಅದನ್ನು, ಆ ಪ್ರಮೇಯ ಬಂದಾಗ. ಸುಮ್ಮನೆ ಅಲ್ಲ. ನಾನೇನೋ ಒಂದು ತೋರಿಸ್ಕೊಳ್ಳೋಕ್ಕೋಸ್ಕರ ನೀವು ಆಂಗ್ಲ ಭಾಷೆ ಮಾತಾಡೋದು ಬೇಡ. ದೊಡ್ಡ ಜನ ನಾನು ತೋರಿಸೋದು ಆಂಗ್ಲ ಭಾಷೆ ಮಾತಾಡಿ ತೋರಿಸ್ಬೇಕಾಗಿಲ್ಲ. ನೀವು ಒಳ್ಳೆತನದಿಂದ ನೀವು ದೊಡ್ಡ ಜನ ಆಗ್ತೀರಿ. ನೀವು ದಾನಮಾನಗಳನ್ನು ಮಾಡಿ, ಉಪಕಾರಗಳನ್ನು ಮಾಡಿ, ಒಳ್ಳೆತನದಲ್ಲಿ ಬದುಕಿ ದೊಡ್ಡವರಾಗ್ತೀರಿ. ಅದು ಬಿಟ್ಟು 4 ವಾಕ್ಯ ಇಂಗ್ಲೀಷಲ್ಲಿ ಹೇಳೋದು ಮಾತ್ರ ನಾವು ದೊಡ್ಡವರಾಗಲಿಲ್ಲ ಅಂತ. ನಮ್ಮ ಭಾಷೆ ಬಗ್ಗೆ ನಮಗೆ ಕೀಳಿರಿಮೆ, ನಮ್ಮ ತಾಯಿಯ ಬಗ್ಗೆ ನಮಗೆ ತಾತ್ಸಾರ ಅಂತ, ಸಲ್ಲ ಅದು ಅಂತ. ಹಾಗಾಗಿ ಇದೆಲ್ಲವನ್ನು ನೀವು ಮನಸ್ಸಲ್ಲಿ ಧಾರಣೆ ಮಾಡಿ ಇಟ್ಟುಕೊಳ್ಳಬೇಕು. ಈಗ ನಾವು ಇಷ್ಟೊತ್ತು ಹೇಳಿದ್ವಲ್ಲ, ಇದನ್ನು ಇಟ್ಟುಕೊಳ್ಳಿ ಅಂತ. ಇದು ಪಾತ್ರ ಹಾಗಾಗಲಿ ಅದು ಅಂತ. ಈಗದು ಈ ಕಿವಿಯಿಂದ ಈ ಕಿವಿಯಲ್ಲಿ ಹೊರಟೋದ್ರೆ ಈ ಕಿವಿಯಲ್ಲಿ ಒಳಗೆ ಬಂದು ಈ ಕಿವಿಯಿಂದ ಹೊರಗಡೆ ಹೋದ್ರೆ ಉಪಯೋಗ ಇಲ್ಲ ಅಂತ ಇಟ್ಕೊಳ್ಬೇಕು. ಇಂಥದ್ದು ಅನೇಕ ಇರ್ತೇವೆ ಜೀವನದಲ್ಲಿ, ಇಟ್ಕೊಳ್ಳುವಂಥದ್ದು ಅಂತ. ನಾವು ಕಳ್ಕೊಳ್ಳುವಂಥದ್ದಲ್ಲ ಅದು ಅಂತ. ಆಶೀರ್ವಾದಗಳು ಇಟ್ಕೊಳ್ಬೇಕು ನಾವು ಅದನ್ನು ಅಂತ, ಕಳ್ಕೊಳ್ಬಾರ್ದು ಅಂತ. ಅಂತಂಥ ಒಳ್ಳೆ ಉಪದೇಶಗಳು, ಮಾತುಗಳು ಇಟ್ಕೊಳ್ಬೇಕು ಅಂತ. ಜೀವನದಲ್ಲಿ ಅನೇಕ ಸಂಗತಿಗಳಿರ್ತೇವೆ, ನಾವು ಇಟ್ಕೊಳ್ಳಿಲ್ಲ. ಉದಾಹರಣೆ ಗೋವು, ನಾವು ಇಟ್ಕೊಳ್ಬೇಕಾಗಿತ್ತು, ಇಟ್ಕೊಂಡಿಲ್ಲ. ನಾವು ಇವತ್ತು ಅದನ್ನು ಕಳ್ಕೊಂಡಿದ್ದೆ ನಾವು ಅದನ್ನು ಅಂತ. ಎಷ್ಟೋ ಸಂಗತಿಗಳನ್ನ ಕಳ್ಕೊಂಡಿದ್ದೆ ನಾವು, ಒಳ್ಳೇದನ್ನೆಲ್ಲ ಕಳ್ಕೊಳ್ತಾ ಹೋಗಿದೆ. ಮನೆ ದೇವರು ನಾವು ಎಷ್ಟು ಮಂದಿ ಇಟ್ಕೊಂಡಿದ್ದೆ ನಾವು ಅದನ್ನು. ಕೇಳಿದರೆ ಅಲ್ಲಿ ಆದ್ಯ ಮನೆಯಲ್ಲಿ ಪೂಜೆ ಆಗ್ತದೆ ಅಂತ. ನಾವು ಎಷ್ಟೋ ಬಾರಿ ಕೇಳ್ತೇನೋ, ಆಯಿತು ಆದ್ಯ ಮನೆಯವರು ಊಟ ಮಾಡಿದರೆ ಸಾಕ ಅಂತ, ನೀನು ಊಟ ಮಾಡೋದಿಲ್ವಾ ಅಂತ. ಊಟ ಮಾಡ್ತೀವಿ ಅಂದರೆ ಊಟ ಮಾಡುವಾಗ ದೇವರಿಗೆ ಸಲ್ಲಬೇಕು. ಅದು ನಿನ್ನ ಮನೇಲಿ ದೇವರು ಇರಬೇಕು, ಭಗವತ್ ಪ್ರಸಾದವಾಗಿ ಬರಬೇಕು. ಅದು ಹಾಗೆ ಬರಬೇಡ್ವಾ ಅದು ಅಂತ. ದೇವರಿಲ್ಲದ ಮನೆ ಯಾವುದು ಅಂತ. ಹಾಗಾಗಿ ಇಂಥ ಇಟ್ಟುಕೊಳ್ಳಬೇಕಾದೆಲ್ಲವನ್ನು ಕೂಡ ಇಟ್ಟುಕೊಂಡು, ಮತ್ತು ಇಟ್ಟುಕೋ ಅನ್ನೋ ಶಬ್ದವನ್ನು ಇಟ್ಟುಕೊಂಡು, ಬಿಡಬೇಕಾದ್ನೆಲ್ಲ ಬಿಟ್ಟುಕೊಂಡು ಒಳ್ಳೆ ಬದುಕನ್ನು, ತೋಟಗಾರ ಬದುಕು ಅಂದರೆ ಹೇಗೆ? ಬಿಡಬೇಕಾದ್ಮೇಲೆ ಬಿಡಬೇಕು, ತೋಟದಲ್ಲಿ ತೆಗಿಬೇಕಾದ್ಮೇಲೆ ತೆಗಿಬೇಕು, ಕಳೆಗಳು ಇಟ್ಕೋಬೇಕಾದ್ರೆ ಇಟ್ಕೋಬೇಕು, ಬೆಳೆಗಳು. ಅತ್ತಾನೆ ತೋಟಿಗತನ ಅಂದರೆ ಏನು? ಅದೇ ಅಲ್ವೇ ಅಂತ. ನೀವೆಲ್ಲ ಒಳ್ಳೆ ತೋಟಗಾರರು ಅಂತಾದರೆ ಈ ಇಟ್ಟುಕೋ ಅನ್ನೋದನ್ನು ಸರಿಯಾಗಿ ಜೀವನದಲ್ಲಿ ಅನುಷ್ಠಾನ ಮಾಡಬೇಕು ಎಂಬುದಾಗಿ ಈ ಸಮಯದಲ್ಲಿ ಹೇಳ್ತಾ, ಇಲ್ಲಿ ಸೇರಿದ ಎಲ್ಲರನ್ನು, ಉಪನಂಗುಡಿ ಮಂಡಲದ ಶಿಷ್ಯ ಭಕ್ತರು ಮತ್ತು ಇಡೀ ಸಮಾಜದ ಮೂಲೆ ಮೂಲೆಗಳಿಂದ ಹೊರಗಿನಿಂದಲೂ ಬಂದಿರತಕ್ಕಂಥ ಎಲ್ಲ ಶಿಷ್ಯ ಭಕ್ತರಿಗೆ ಹೃದಯಾಂತರಾಳದಿಂದ ಮಾಡುವಂಥ ಆಶೀರ್ವಾದಗಳು. ಕೊನೆಯದೇನೆಂದರೆ, ಪ್ರಭು ಶ್ರೀರಾಮ ತನ್ನ ಚರಣ ಕಮಲಗಳ ಛತ್ರ ಛಾಯೆಯಲ್ಲಿ ನಿಮ್ಮನ್ನು ಇಟ್ಟುಕೊಳ್ಳಲಿ ಅಂತ, ನಿಮ್ಮೆಲ್ಲರನ್ನೂ ಕೂಡ ಅಂತ. ಅವನ ಕೃಪಾದೃಷ್ಟಿಯಲ್ಲಿ ನಿಮ್ಮೆಲ್ಲರನ್ನೂ ಕೂಡ ಅವನು ಇಟ್ಟುಕೊಳ್ಳಲಿ. ನಾವಿರ್ತೇವಲ್ಲೋ ಗೊತ್ತಿಲ್ಲ, ನಾವುಗಳು ಆ ಆಕರ್ಷಣ ಮನೆಯೊಳಗೆ ಇರ್ತೇವಲ್ಲ ಅನ್ನೋ ಧೈರ್ಯ ಏನೂ ಇಲ್ಲ. ಅವನು ನಮ್ಮನ್ನು ಇಟ್ಟುಕೊಳ್ಳಲಿ, ಹಿಡಿದಿಟ್ಟುಕೊಳ್ಳಲಿ ಎಂಬುದಾಗಿ ಕೊಟ್ಟ ಕೊನೆಯದಾಗಿ ಆಶೀರ್ವದಿಸಿ ಎಲ್ಲರನ್ನೂ ಹರಿಸ್ತೇವೆ. ಎಲ್ಲರಿಗೂ ಒಳಿತಾಗಲಿ ಅಂತ ಪುಣ್ಯ ಹೇಳ್ತೇವೆ. ಹರೇ ರಾಮ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕೀ